ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ನಿನ್ನೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಸಾಕಷ್ಟು ನಿರೀಕ್ಷೆ ಇತ್ತು ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಡುತ್ತೆ ಅಂತ. ಅಂತಿಮವಾಗಿ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಈಗ ನ್ಯೂಸ್ ಫಸ್ಟ್ ಜೊತೆಗೆ ಗೋವಿಂದ ಕಾರಜೋಳ ಅವರು ಇದ್ದಾರೆ. ಸರ್, ಮೊದಲನೆಯದಾಗಿ ಚಿತ್ರದುರ್ಗ ತಮಗೆ ಹೇಗೆ ಚಾಲೆಂಜ್ ಆಗಿದೆ ಅಂತ? ಚಾಲೆಂಜ್ ಪ್ರಶ್ನೆ ಉದ್ಭವಿಸೋದಿಲ್ಲ. ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕಳೆದ 23 ವರ್ಷಗಳಿಂದ ಸಂವಿಧಾನಕ್ಕೆ ಹುದ್ದೆಯಲ್ಲಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಮಂತ್ರಿಗಳಾಗಿ, ಕಳಂಕರಹಿತ ರಾಜಕಾರಣಿಯಾಗಿ ಇದ್ದಾರೆ. ಕಳೆದ 10 ವರ್ಷದಲ್ಲಿ ಇಡೀ ಪ್ರಪಂಚನೇ ಮೆಚ್ಚೋ ಹಾಗೆ ಆಡಳಿತವನ್ನು ಮಾಡಿದ್ದಾರೆ. ಪ್ರಪಂಚದ ಅನೇಕ ದೇಶಗಳು ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ಭಾರತದ ಜೊತೆಯಲ್ಲಿ ಸ್ನೇಹ ಬೆಳೆಸಬೇಕು, ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಳ್ಬೇಕು ಅಂಥೇಳಿ ರತ್ನಗಂಬಳಿ ಹಾಸಿ ಪ್ರತಿಯೊಂದು ದೇಶಕ್ಕೂ ನರೇಂದ್ರ ಮೋದಿಜಿಯವ್ರನ್ನ ಕರಿತಾ ಇದ್ದಾರೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಈ ದೇಶದಲ್ಲಿ ಶ್ರೀಮಂತರು, ಬಹುಸಂಖ್ಯಾತರು ಎಲ್ಲರೂ ಒಂದು ಕಾಲ ಇತ್ತು, ಅವರು ಮಾತ್ರ ರಾಜಕಾರಣ ಮಾಡಬೇಕು ಅಂತ. ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನರೇಂದ್ರ ಮೋದಿಜಿಯವರು ಎಂದೋ ತಮ್ಮ ಜಾತಿಯ ಹೆಸರನ್ನು ಹೇಳದೆ, ಜಾತಿ ರಾಜಕಾರಣ ಮಾಡದನೆ ಸರ್ವರ ಕಲ್ಯಾಣವನ್ನು ಬಯಸ್ತಕ್ಕಂಥ ಆಡಳಿತಗಾರರಾಗಿ ದೇಶದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಮತ್ತು ಅವರು ತಗೊಂಡಂಥ ನಿರ್ಣಯಗಳು, ಕಾರ್ಯಕ್ರಮಗಳನ್ನ ನಾವು ಮೆಚ್ಚಬೇಕಾಗ್ತದೆ. ಬಡವರ ಮಗ, ಕೂಲಿ ಕಾರ್ಮಿಕರ ಮಗ ಕೂಡ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು ಅಂಥೇಳಿ ದೇಶದ ಉದ್ದಗಲಕ್ಕೂ ಮೆಡಿಕಲ್ ಕಾಲೇಜ್ಗಳನ್ನ ಪ್ರಾರಂಭ ಮಾಡಿದರು, ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಮಾಡಿದರು, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದರು. ದೇಶದಲ್ಲಿ 50,000 ಡಾಕ್ಟ್ರು ಪ್ರತಿ ವರ್ಷ ಹೊರಗೆ ಬರ್ತಿದ್ರೆ ಇವತ್ತು 1.5 ಲಕ್ಷ ಡಾಕ್ಟ್ರಸು ಹೊರಗೆ ಬರ್ತಾ ಇದ್ದಾರೆ. ಬಡವರ ಮಕ್ಕಳು ಖರ್ಚು ವೆಚ್ಚ ಇಲ್ಲದೇ ಇವತ್ತು ಡಾಕ್ಟ್ರಾಗಿ ಬರ್ತಾ ಇದ್ದಾರೆ. ಇದು ಸಾಮಾಜಿಕ ಕಳಕಳಿ, ಕಾಳಜಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು. ಸರ್, ಗೋವಿಂದ ಕಾರಜೋಳ ಅವರ ಹೆಸರು ಬೇರೆ ಕಡೆನೂ ಕೇಳಿತ್ತು, ಅಂದರೆ ಬಾಗಲಕೋಟೆಯಲ್ಲೂ ಕೂಡ ನಿಲ್ಲುವಂಥ ಸಾಧ್ಯತೆಗಳಿತ್ತು ಅಂತ. ಚಿತ್ರದುರ್ಗಕ್ಕೆ ಗೋವಿಂದ ಕಾರಜೋಳ ಅವರು ಯಾಕೆ ಅಂತ? ಚಿತ್ರದುರ್ಗದ್ದು ಇವತ್ತಿನ ಹಾಲಿ ಸಂಸದರು, ಕೇಂದ್ರ ಸಚಿವರು, ನನ್ನ ಸಹೋದರರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ನಾನು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂಥೇಳಿ ಹೇಳಿದಾಗ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಪದಾಧಿಕಾರಿಗಳು, ಹಿರಿಯರು ಎಲ್ಲರೂ ಸೇರಿಕೊಂಡು ಗೋವಿಂದ ಕಾರಜೋಳ ಅವ್ರಿಗೆ ಕೊಡುಗೆ, ಅನುಭವಿಗಳಿದ್ದಾರೆ, 30 ವರ್ಷಗಳಿಂದ ಕಳಂಕಿಲ್ಲದೇ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು, ಮತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಇಲಾಖೆಗಳಲ್ಲಿ ತಮ್ಮ ಕರ್ತೃತ್ವ ಶಕ್ತಿಯನ್ನು ತೋರಿಸಿದಂಥವ್ರು, ಯಾವುದೇ ಕಳಂಕಿರಲಾರದೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು, ಮತ್ತು ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಗುಲ್ಬರ್ಗ, ಬೆಳಗಾವಿ ಉಸ್ತುವಾರಿ ಮಂತ್ರಿಯಾಗಿ ನಾ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನನ್ನ ಅನುಭವವನ್ನು ನೋಡಿ ಶಿಫಾರಸು ಮಾಡಿದ್ದರು. ನಮ್ಮ ರಾಷ್ಟ್ರೀಯ ನಾಯಕರು ಒಪ್ಪಿ ಇವತ್ತು ನನಗೆ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿಜಿ ಅವ್ರ ಕೆಳಗಡೆ ನಾವು ಲೋಕಸಭೆಗೆ ಹೋಗಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಒಂದು ಸುವರ್ಣ ಅವಕಾಶ. ನರೇಂದ್ರ ಮೋದಿಜಿ ಅಂತ ಶ್ರೇಷ್ಠ ನಾಯಕರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಬಹುಶಃ ನನ್ನ ಜೀವನದಲ್ಲಿ ಒಂದು ದೊಡ್ಡ ಸೌಭಾಗ್ಯ ಅಂಥೇಳಿ ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನಾವು ಅತ್ಯಂತ ಖುಷಿಯಿಂದ ಕೆಲಸ ಮಾಡಬೇಕಾಗ್ಯದ. ನಾವು ಅರ್ಥ ಮಾಡ್ಕೊಳ್ಬೇಕು, ನರೇಂದ್ರ ಮೋದಿಜಿಯವರು ಪ್ರಥಮವಾಗಿ ದೇಶದ ಪ್ರಧಾನಮಂತ್ರಿ ಆದಾಗ ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅವ್ರು ಹೇಳಿರ್ತಕ್ಕಂಥದ್ದು, ದೇಶದಲ್ಲಿ ದೇವಾಲಯಗಳು ಎಷ್ಟು ಮುಖ್ಯವೋ
ಅಷ್ಟೇ ಶೌಚಾಲಯಗಳು ಮುಖ್ಯ ಅಂಥೇಳಿ ಇವತ್ತು 13-14 ಕೋಟಿಯಷ್ಟು ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಸ್ವಚ್ಛ ಭಾರತದ ಕನಸನ್ನು ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ವಿಕಸಿತ ಭಾರತದ ಕಲ್ಪನೆಯನ್ನಿಟ್ಟುಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಸರ್ವರ ಕಲ್ಯಾಣವನ್ನು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ತಿಳ್ಕೊಂಡದ್ದು ಇದೊಂದು ನಮ್ಮ ಜೀವನದಲ್ಲಿ ಸುವರ್ಣ ಅವಕಾಶ ಅಂತ ತಿಳ್ಕೊಂಡಿದ್ದೀನಿ. ಅದನ್ನು ತಾವೇನು ಚಾಲೆಂಜ್ ಅಂತೀರಿ, ಡೆಫಿನೆಟ್ಲಿ ಚಾಲೆಂಜ್ ಆಗಿ ತೊಗೊಳ್ತೀವಿ. 400ಕ್ಕಿಂತಲೂ ಹೆಚ್ಚು ಲೋಕಸಭೆ ಸೀಟ್ ಭಾರತೀಯ ಜನತಾ ಪಕ್ಷ NDA ಗೆದ್ದು ಇವತ್ತು ದೇಶದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ. ನಮಗೆ ಇನ್ನೊಂದು ಸೌಭಾಗ್ಯ, ಮಾಜಿ ಪ್ರಧಾನಿ HD ದೇವೇಗೌಡರು JDS ಪಕ್ಷವನ್ನು NDA ಒಳಗಡೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕರ್ನಾಟಕದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ದೇವೇಗೌಡರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇದೆ. ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಶಾಸಕನಾಗಿದ್ದೆ. ಕುಮಾರಸ್ವಾಮಿಯವರು ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವ್ರ ಬಗ್ಗೆನೂ ನನಗೆ ಹೆಚ್ಚು ವಿಶ್ವಾಸದ. ಅವರೆಲ್ಲರ ಆಶೀರ್ವಾದ, ಸಹಾಯ ಸಹಕಾರದಿಂದ, ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರ ಸಹಾಯ ಸಹಕಾರ, ಕಾರ್ಯಕರ್ತರ ಸಹಕಾರದಿಂದ, ಮತದಾರರ ಒಂದು ಆಶೀರ್ವಾದದಿಂದ ಖಂಡಿತವಾಗಿಯೂ ಗೆದ್ದು ಬರ್ತೀನಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಸರ್, ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಎಲ್ಲೂ ಕೂಡ ಅಸಮಾಧಾನ ಇಲ್ಲ. ಅಂದರೆ ನಾವು ಬೇರೆ ಕ್ಷೇತ್ರದಲ್ಲಿ ಗಮನಿಸಿದ್ದೀವಿ, ಒಂದಷ್ಟು ಟಿಕೆಟ್ ಆಕಾಂಕ್ಷಿಗಳ ಅಸಮಾಧಾನ ಇತ್ತು. ನಿಮ್ಮ ಕ್ಷೇತ್ರದಲ್ಲಿ ಆ ರೀತಿಯಾದಂಥ ಒಂದು ಬೆಳವಣಿಗೆ ಇದೆಯಾ? ಯಾಕಂತಂದರೆ ಒಂದಷ್ಟು ಸ್ವಾಮೀಜಿಗಳ ಹೆಸರು ಕೇಳಿಬಂತು, ಮಾಜಿ ಸಂಸದರ ಹೆಸರು ಕೇಳಿಬಂತು, ಒಂದಷ್ಟು ನಾಯಕರ ಹೆಸರು ಕೂಡ ಕೇಳಿಬಂತು. ಈ ನಿಟ್ಟಿನಲ್ಲಿ ಏನಾದರೂ ಕೂಡ ಈ ಥರ ಬೆಳವಣಿಗೆಗಳು ಚಿತ್ರದುರ್ಗದಲ್ಲಿ ಇದೆಯಾ ಅಂತ? ಸ್ವಾಭಾವಿಕವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಇರ್ತಕ್ಕಂಥವರು ಟಿಕೆಟ್ಗಳನ್ನ ಕೇಳ್ತಾರೆ, ಅಪೇಕ್ಷೆ ಪಡ್ತಾರೆ, ತಪ್ಪೇನಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡಿ ಪಕ್ಷವನ್ನು ಸಂಘಟನೆ ಮಾಡಿರ್ತಾರೆ, ಸದೃಢಗೊಳಿಸಿರ್ತಾರೆ, ಅದಕ್ಕಾಗಿ ಕೇಳಿರ್ತಾರೆ. ಟಿಕೆಟ್ ಕೊಟ್ಟಾಗ ಹಿರಿಯರ ಮಾರ್ಗದರ್ಶನ ಪಡೆದು ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಾನು ಇವತ್ತು ಪಕ್ಷದ ಆದೇಶವನ್ನು ಧಿಕ್ಕರಿಸ್ತಕ್ಕಂಥ ವ್ಯಕ್ತಿ ನಾನಲ್ಲ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಅದರಂತೆ ಎಲ್ಲರೂ ಕೂಡ ನನಗೆ ಸಹಕಾರ ಮಾಡ್ತಾರೆ ಅನ್ನೋ ವಿಶ್ವಾಸ ಐತಿ. ಒಂದು ಚಿತ್ರದುರ್ಗದಲ್ಲಿ BJPಗೆ ಇರುವಂತಹ ವೋಟ್ಗಳು, ಯಾಕೆಂತಂದರೆ ನಾರಾಯಣ ಸ್ವಾಮಿ ಅವರು ಕೇಂದ್ರ ಸಚಿವರು ಕೂಡ ಆಗಿದ್ರು, ನೀವು ಮೋದಿಯವರ ಒಂದಷ್ಟು ಯೋಜನೆಗಳನ್ನು ಕೂಡ ಹೇಳಿದ್ರಿ. ಈಗ ನೀವು ಚಿತ್ರದುರ್ಗದಲ್ಲಿ ಗೆಲ್ಲಬೇಕು ಅಂತಂದರೆ ನಾರಾಯಣ ಸ್ವಾಮಿ ಮಾಡಿರುವಂಥ ಕೆಲಸದಿಂದ ಸಾಧ್ಯನೋ ಅಥವಾ ಮೋದಿಯವ್ರ ಕೆಲಸದಿಂದ ಸಾಧ್ಯನೋ ಅಥವಾ ಇಬ್ಬರು ಮಾಡಿರುವಂಥ ಕೆಲಸದಿಂದನೂ ಸಾಧ್ಯನೋ ಅಂತ? 543 ಮಂದಿ ಸಂಸದರು ಇರ್ತಾರೆ, ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿರ್ತಾರೆ, ಒಂದಾಗಿ ಕೆಲಸ ಮಾಡಿರ್ತಾರೆ. ಇವತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರದಲ್ಲಿ ನಾರಾಯಣ ಸ್ವಾಮಿಯವರು ಮಂತ್ರಿಯಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಒಟ್ಟು ಕ್ರೆಡಿಟ್ಟು ಸರ್ಕಾರಕ್ಕೆ, ಮೋದಿಜಿಯವ್ರ ಸರ್ಕಾರಕ್ಕೆ ಬರ್ತದೆ. ಅದರಲ್ಲಿ ನಾವು ಭಾಗಿ. ಇವತ್ತು ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಬೊಮ್ಮಾಯಿ ಅವ್ರ ಸರ್ಕಾರ ಇತ್ತು, ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಒಟ್ಟು ಕ್ರೆಡಿಟ್ ಬರೋದು ಆ ಸರ್ಕಾರಕ್ಕೆ. ಒಂದಷ್ಟು ಈ ಪ್ರಶ್ನೆ ಕೇಳಬೇಕಾದ್ರೆ ಮತ್ತೊಮ್ಮೆ ಮೋದಿ ಅಂತ 3ನೇ ಬಾರಿ ಮೋದಿಗೋಸ್ಕರ ನೀವೆಲ್ಲರೂ ನಿಂತಿದ್ದೀರಾ. ಜಗದೀಶ್ ಶೆಟ್ಟರ್ ಇರ್ಬೋದು, ಬಸವರಾಜ ಬೊಮ್ಮಾಯಿಯವರು ಇರ್ಬೋದು, ನೀವು ಕೂಡ ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆಗಳಿರ್ತವೆ. ಒಂದಷ್ಟು ಇವರು ಗೆಲ್ತಾರೆ ಅಂತ ಒಂದಷ್ಟು ಚಾಲೆಂಜ್ ಇರ್ತವೆ. ಈ ವಿಚಾರಗಳು ಹೇಳೋದಾದರೆ, ಅಂದರೆ ನಿಮ್ಮ ಈ ಮೂವರು ನಾಯಕರು ರಾಜ್ಯದಲ್ಲಿ ಸಾಕಷ್ಟು ಬಾರಿ ಕೆಲಸಗಳನ್ನು ಕೂಡ ಮಾಡಿದ್ದೀರಾ, ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಕೂಡ ಹೊತ್ಕೊಂಡಿರುವಂಥದ್ದು. ನೋಡಿ, ಯಾವಾಗಲೂ ಜವಾಬ್ದಾರಿಯನ್ನು ಹೊತ್ತಾಗ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗ್ತದೆ. ಇವತ್ತೇನು ತಾವು ಹೆಸರುಗಳನ್ನ ಹೇಳಿದ್ರಿ, ಎಲ್ಲ ನಾಯಕರು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ, ಒಬ್ಬರಿಗೊಬ್ಬರು ಸಹಕಾರಿಯಾಗಿ ಕೆಲಸ ಮಾಡಿದ್ದಾರೆ, ಜೊತೆಯಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಸಾರ್ವಜನಿಕ ಜೀವನದಲ್ಲಿ ಮಾಡಬೇಕಾಗ್ತದೆ. ಅದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ನಾವೆಲ್ಲರೂ ಅನುಭವಸ್ಥರು ಸೇರಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ರಾಜ್ಯಕ್ಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ವಿಶ್ವಾಸ ಇದೆ. ಈಗ ನಾಮಿನೇಷನ್ ಯಾವಾಗ ಹೋಗ್ತೀರಾ ಅಥವಾ ಯಾರು ಬರ್ತಾರೆ? ಪಕ್ಷದವ್ರು ನಿರ್ಣಯ ಮಾಡ್ತಾರೆ, ನಮ್ಮ ಅಧ್ಯಕ್ಷರು, ಅವೆಲ್ಲನೂ ಪಕ್ಷದವ್ರು ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು, ಒಳ್ಳೇದಾಗಲಿ ಸರ್.
ಇವಿಷ್ಟು ಮಾಜಿ DCM ಹಾಗೂ ಚಿತ್ರದುರ್ಗ ಲೋಕಸಭಾ ಬಿಜೆಪಿಯ ಕ್ಯಾಂಡಿಡೇಟ್ ಆದಂತಹ ಗೋವಿಂದ್ ಕಾರಜೋಳ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.